ಅದೇ ಆಯ್ತಪ್ಪ, ಅಷ್ಟು ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಮ್ ಮನೆಯವ್ರನ್ನೇ ಬಿಟ್ಟು ಅಲ್ಲಿ ಯಾರೋ SC ST ನಿಲ್ಲಿಸ್ಬೋದಿತ್ತಲ್ಲ. ಅಷ್ಟು ನಿಮ್ಗೆ ಹಿಂದುಳಿದವ್ರ ಬಗ್ಗೆ SC ST ಬಗ್ಗೆ ನಿಮ್ ಕಾಳಜಿ ಇದ್ದಿದ್ರೆ ನಿಮ್ ಮನೆಯವ್ರನ್ನೇ ನಿಲ್ಸೋದ್ ಬಿಟ್ಟು ನೀವು ಅಲ್ಲಿ ಯಾರೋ ಒಬ್ಬ ಹಿಂದುಳಿದವ್ರನ್ನ ನಿಲ್ಸಿ ಗೆಲ್ಲಿಸ್ಕೊಂಡಿದ್ರೆ ಅವತ್ತು ನೀವು ಮಾತಾಡಿದ್ದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಇರೋದು. ಏನಿಲ್ವಲ್ಲ, ಅಧಿಕಾರ ನನ್ನ ಹೆಂಡತಿಗೆ ಸಿಗ್ಲಿಲ್ಲ ಅಂತ ಹೇಳಿ ಏನು ದಿವಸ ರಾಜಣ್ಣವ್ರನ್ನು ಬೈಕೊಳ್ಳದೆ, ಪರಮೇಶ್ವರ್ ಅವ್ರನ್ನು ಬೈಕೊಳ್ಳದೆ. ಏನೇನು ಮಾತು ಕೊಟ್ಟಿದ್ರು ನಿಮ್ಗೆ? ಪರಮೇಶ್ವರ್ ಅವರಾಗ್ಲಿ ರಾಜಣ್ಣವ್ರಾಗ್ಲಿ, ಇಲ್ಲಪ್ಪ ನೀನ್ ಹೆಂಡತಿ ಗೆಲ್ಲಿಸ್ಕಮ್ಮ, ನೀನ್ ಹೆಂಡತಿನ ಅಧ್ಯಕ್ಷ ಮಾಡ್ತೀನಿ ಅಂತ ಯಾರು ಮಾತು ಕೊಟ್ಟಿದ್ರು? ಈಗ ಗೆಲ್ಲಿಸ್ಕೊಂಡಿದ್ದೀರ. ನಾವೇ ಸಹಕಾರ ಸಚಿವರಿದ್ವಪ್ಪ, ನಾಗೇಶ್ ಬಾಬುನ ಅಧ್ಯಕ್ಷರು ಮಾಡ್ಬೋದಿತ್ತಲ್ಲ, ಮಾಡೋ ಅವಕಾಶ ನಮ್ಗೆ ಇತ್ತಲ್ಲ. ಯಾಕೆ ಹೇಳ್ತೀರಿ ನಮ್ಮನ್ನ? ನಾಗೇಶ್ ಬಾಬು ಅಂದ್ರೆ ಇನ್ನೊಬ್ರು ಮಾಡ್ಬೋದಿತ್ತು, ಹೌದಲ್ಲ? ಇಲ್ಲೇನೇ ಪಕ್ಷದಿಂದ ಚಿಹ್ನೆಯಲ್ಲಿ ಹೆಂಗ್ ಗೆದ್ದಿರೋವಂಥದ್ದಲ್ಲ, ಅದೇ ಪಕ್ಷದ ಬೆಂಬಲಿತರಾಗಿವರೆಲ್ಲ ಗೆದ್ದಿರೋವಂಥದ್ದು. ಯಾರನ್ನಾರು ನಾವು ಗೆಲ್ಲಿಸ್ಕೊಂಡು ನಾವು ಯಾರನ್ನಾರು ಅಧ್ಯಕ್ಷ ಮಾಡ್ಬೋದಿತ್ತು. ಆದ್ರೆ ಇವತ್ತು ರಾಜಕೀಯದ ಸನ್ನಿವೇಶದಲ್ಲಿ ನಾವು ಏನೋ ಒಬ್ಬನ್ನ ಆಗ್ದಲೇ ಇರುವಂತ ವ್ಯಕ್ತಿನ, ಒಬ್ಬನ್ನ ಒಂದು ಜನಾಂಗವನ್ನ ಗುರುತಿಸಿ ಮಾಡಿರೋದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಚಿಕ್ಕನಾಯಿಗಳಿಗೂ ತಡ್ಕೊಳಕ್ ಆಗ್ತಿಲ್ಲ, ಗುಬ್ಬಿಯವ್ರಿಗೂ ತಡ್ಕೊಳಕ್ ಆಗ್ತಿಲ್ಲ. ಏನೇನೇನೋ ಮಾತಾಡಿದ್ದೆ ನಾನು. ಇದು ವೇದಿಕೆ ಅಲ್ಲ, ಇನ್ನ ಹೆಚ್ಚು ಅವ್ರ ಬಗ್ಗೆ ಹೇಳ್ಬೋದು. ಸಂದರ್ಭ ಇನ್ನ ಇದೆ. ಈ ಸಂದರ್ಭ ಈ ಜಿಲ್ಲಾ KMF ಅಧ್ಯಕ್ಷನ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಇರೋರಿನ್ನ ಮಾತಾಡ್ತೀನಿ. ಇನ್ನ ಇವ್ರಿಬ್ರದ್ದು ಏನೇನು ಬಹಳ ಮಾತಾಡ್ತಾರಲ್ಲ, ಮೈಕ್ ಸಿಕ್ತಿದ್ದಂಗೆನೆ ನಾನ್ ಗೆಲ್ಲಿಸ್ದೆ. ಏನ್ ಯಾರು ಗೆಲ್ಸಿದ್ಯಪ್ಪ? ನಾನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜೇಂದ್ರಂಗ್ ಮಾಡಿ ಗೆಲ್ಲಿಸ್ದೆ ಅಂತ ಹೇಳ್ತಾರೆ. ನಾನ್ ಬಂದು ಗುಬ್ಬಿ ನೋಡೋದಿಲ್ಲ. ನಾವು ರಾಜಣ್ಣವ್ರು ಬಂದ್ ಮಾಡ್ಲಿಲ್ಲ ಗುಬ್ಬಿಯಲ್ಲಿ, ಶಾಂತ ರಾಜಣ್ಣವ್ರು ಬಂದ್ ಮಾಡ್ಲಿಲ್ಲ. ಈಗ ನಾವುಗಳು ಮಾಡಿದ್ರೆ ನೀನ್ ಗುಬ್ಬಿಯಲ್ಲಿ ಗೆದ್ಬಿಡ್ತಿದ್ದ. ಏನ್ ಮಾತಿನ ಮುಂಚೆ ಹೇಳಿದ್ದು, ನಾನು ವಿಧಾನ ಪರಿಷತ್ತಲ್ಲಿ ನಾನು MLC ಆದ್ಮೇಲೆ ನಿಮ್ದು MLA ಚುನಾವಣೆ ಬಂದಿದ್ದು, ಅದನ್ನು ಮನಸ್ಸಲ್ಲಿ ಹಿಡ್ಕೊಬೇಕು. ನಮ್ದು MLC ಆದ್ಮೇಲೆ ನಿಮ್ದು MLA ಚುನಾವಣೆ ಬಂದಿದ್ದು. ನಾನು ನಿಮ್ ತಾಲೂಕು ಪ್ರಚಾರಕ್ಕೆ ಬಂದಿದ್ದೆ, ನಿಮ್ ನಾಮಿನೇಷನ್ ನಾನು ಬಂದಿದ್ದೆ. ಅದು ಮನಸ್ಸಲ್ಲಿ ಹಿಡ್ಕೊಬೇಕು. ಸುಮ್ಮನೆ ಬಾಯಿಗೆ ಮೈಗಿದೆ ಅಂತ ಹೇಳಿ ಏನ್ ಶಾಸಕರ ಮೇಲೆ, ಸಚಿವರ ಮೇಲೆ, ಜಿಲ್ಲಾ ಮಂತ್ರಿ ಮೇಲೆ ಏನ್ ಬಹಳಷ್ಟು ಪ್ರಯೋಗಗಳು ನಡೀತಿರುವಂಥದ್ದು. ಅದೇ ತಡ್ಕೊಳಕ್ ಆಗ್ತಿಲ್ಲ. ಏನಕ್ಕೆ ಇಷ್ಟು ಫ್ರಸ್ಟ್ರೇಟ್ ಆಗಿ ಮಾತಾಡ್ತಾವ್ರೆ ಅಂತ ಹೇಳಿದ್ರೆ, ವೆಂಕಟೇಶ್ ಅಧ್ಯಕ್ಷ ಆಗಿರೋದು. ವೆಂಕಟೇಶ್ ಮೇಲೆ ಏನು ಸಿಟ್ಟು ಅಂತ ಹೇಳಿದ್ರೆ, ದಿವಸ ಬೆಳಿಗ್ಗೆ ನನ್ನ ಜೊತೆ ಕೂತ್ಕೊಂತಿದ್ನಲ್ಲಪ್ಪ, ಟೀ ಕಾಫಿ ಕುಡಿತಿದ್ದ, ಇವರೇ ಅಧ್ಯಕ್ಷ ಆಗ್ಬಿಟ್ನಲ್ಲ ಅನ್ನೋ ಅಂತ ಸಿಗ್ತದೆ. ಬಿಟ್ಬಿಡ್ಬೇಕು ಇವೆಲ್ಲ. ಏನೋ ಒಬ್ಬ ಹಿಂದುಳಿದ SC ST ಒಬ್ಬ ಶಾಸಕ, ಅವನು ಬೇರೆ ಯಾರು ಅಲ್ಲ. ಅವನು ಮೊದಲ ಬಾರಿ ಶಾಸಕರಾಗಿರುವಂಥವ್ರು. ಅವ್ರ ತಂದೆ ಹಿರಿಯ 2 ಬಾರಿ ಸಚಿವರಾಗಿ, ಅವರು 4 ಬಾರಿ ಶಾಸಕರಾಗಿರುವಂತ ಅವರ ತಂದೆಯವರು. ಅವ್ರ ಮಗ ಇವತ್ತು ಪಾಗೋಡದಲ್ಲಿ ಶಾಸಕರಾಗಿದ್ದಾರೆ ಅಂತ ವ್ಯಕ್ತಿನ ಇವತ್ತು ನಾವು KMF ನ ಅಧ್ಯಕ್ಷ ಮಾಡಿದ್ರೆ ಏನೋ ಬಹಳಷ್ಟು ಮಾತುಗಳನ್ನ ಆಡುವಂಥದ್ದನ್ನ ನಾನು ಮಾಜಿ ಸಚಿವರು ಮತ್ತೆ ಗುಬ್ಬಿ ಕ್ಷೇತ್ರದ ಶಾಸಕರನ್ನ ಕೇಳ್ಕೊಳ್ಳುವಂಥದ್ದು. ಮತ್ತೆ ಇನ್ನೊಬ್ಬ ಬೃಹಸ್ಪತಿ, ಯಾವ ಚಿಕ್ಕನಾಯಕನಹಳ್ಳಿ ಬೃಹಸ್ಪತಿ ಕಾನೂನು ಸಚಿವರನ್ನ ಕೇಳ್ಕೊಳ್ಳುವಂಥದ್ದು ಮಾತುಗಳನ್ನ ನಿಲ್ಲಿಸ್ಬೇಕು. ನೀವು ಹೆಚ್ಚು ಮಾತಾಡಿದಷ್ಟು ನಿಮ್ಗಿನ್ನ ಹೆಚ್ಚು ನಿಮ್ಮ ತಾಲೂಕುಗಳಲ್ಲಿ ಅನಾನುಕೂಲ ನಿಮ್ಗೆ ಹೆಚ್ಚಾಗುತ್ತೆ. ನಾವೇನೋ ರಾಜಣ್ಣವ್ರು ಸುಮ್ಮನೆ ಇದ್ದಾರೆ, ಅಥವಾ ನಮ್ಮ ಜೊತೆಗಿರುವಂತ ಮುಖಂಡರುಗಳು ಸುಮ್ಮನೆ ಇದ್ದಾರೆ, ಅಥವಾ ನಾನು ಸುಮ್ಮನೆ ಇದ್ದೀನಿ ಅಂತ ಅನ್ಕೊಂಡ್ರೆ ಬಹಳ ತಪ್ಪು. ಈಗ ಏನ್ ಮಾತಾಡ್ಬೇಕು ಮಾತಾಡಿ. ಇನ್ನ ಸ್ವಲ್ಪ ಕುದುರೆ ಬಿಟ್ಟಿದ್ವಿ ರೇಸ್. ಆ ಕುದುರೆನ ಲಗಾಮ್ನ ಹೆಂಗ್ ಹಿಡಿಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಿದೆ. ಖಂಡಿತವಾಗ ಲಗಾಮ್ನ ಹಿಡಿತೀವಿ, ನೋಡೋಣ. ಅದೇನು ನಿಮ್ಮ ಮಾತಿಗೆ ಅದಕ್ಕೆ ಏನು ಉತ್ತರವನ್ನು ಕೊಡಬೇಕು ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಕೊಡ್ತೀವಿ. ಸೊ ಅದರಿಂದ ನಾನು ಅವರಿಬ್ಬರಿಗೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಏನೇನು ಹೇಳಬೇಕು ಆ ಮಾತನ್ನ ನಾನು ಒಳ್ಳೆ ರೀತಿಯಲ್ಲೇ ಕೇಳ್ಕೊತೀನಿ. ಯಾಕಂದ್ರೆ ವಾಸವರು ಒಳ್ಳೆ ಸ್ನೇಹಿತರು, ಶಾಸಕರು ಅನ್ನೋದಕ್ಕಿಂತ ನನ್ನ ಜೊತೆ ಹೆಚ್ಚು ಒಡನಾಟ ಇಟ್ಟಿರುವಂಥದ್ದು ಒಳ್ಳೆ ಸ್ನೇಹಿತರು. ಅದು ಈ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಬೇಜಾರಾಗುತ್ತೆ. ಸೊ ಅದರಿಂದ ನಾನು ಅವ್ರ ಬಗ್ಗೆ ಇನ್ನೇನು ಹೆಚ್ಚು ಹೇಳಕ್ ಹೋಗೋದಿಲ್ಲ.